ಮೀನರಾಶಿಯವರು ಸಾಡೆ ಸಾತಿ, ಅದರಲ್ಲೂ ಜನ್ಮ ಶನಿ, ನಿಮ್ಮ ರಾಶಿಯಲ್ಲೇ ಶನಿ ಇದ್ದಾನೆ. ಸೊ ಸಾಡೆ ಸಾತಿಯ ದುಷ್ಪ್ರಭಾವಗಳಿಂದ, ಕೆಟ್ಟ ಪರಿಣಾಮಗಳಿಂದ ಹೊರಬರಲಿಕ್ಕೆ, ಶನೇಶ್ಚರನ ಆರಾಧನೆ ಮಾಡಲಿಕ್ಕೆ ಅತ್ಯದ್ಭುತವಾದಂತಹ ಪವರ್ಫುಲ್ ದಿನ ಸದ್ಯದಲ್ಲೇ ಇದೆ. ಅದು ಮೇ 16ನೇ ತಾರೀಕು ಶನಿವಾರ ಅಮಾವಾಸ್ಯೆಯ ದಿವಸ. ಕಾರಣ ಅವತ್ತು ಶನೇಶ್ಚರ ಜಯಂತಿ. ನೋಡಿ, ಶನೇಶ್ಚರ ಜಯಂತಿಗಿನ್ನ ಒಳ್ಳೆ ದಿವಸ ಬೇಕಾ ಶನೇಶ್ಚರನ ಆರಾಧನೆ ಮಾಡಲಿಕ್ಕೆ? ಯಾವ ಮೀನರಾಶಿಯವರು ಶನೇಶ್ಚರ ಜಯಂತಿಗೆ ದಿನ ಶನೇಶ್ಚರನ ಆರಾಧನೆಯನ್ನು ಮಾಡ್ತಾರೋ, ಅದು ಹೇಗೆ ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತೇನೆ, ಅದೇ ರೀತಿಯಲ್ಲಿ ಮಾಡ್ತಾರೋ ಅವರಿಗೆ ಖಂಡಿತ ಹೇಳ್ತೇನೆ ಸಾಡೆ ಸಾತಿಗೆ ದುಷ್ಪ್ರಭಾವಗಳಿಂದ ಹೊರಬರಬಹುದು. ವರ್ಷಕ್ಕೆ ಒಂದೇ ಸಲ ಸಿಗ್ತಕ್ಕಂಥದ್ದು. ಅದು ಈಗ ನಿಮಗೆ ಜನ್ಮ ಶನಿ, ನಿಮ್ಮ ರಾಶಿಯಲ್ಲೇ ಶನಿ ಇರೋದ್ರಿಂದ ಈ ಮೇ 16 ಶನಿವಾರ ಶನೇಶ್ಚರ ಜಯಂತಿಯಂದು ಕಡ್ಡಾಯವಾಗಿ ನೀವು ಮೀನರಾಶಿಯವರು ಶನೇಶ್ಚರನ ಆರಾಧನೆಯನ್ನು ಮಾಡಿಕೊಳ್ಳಿ. ಯಾಕೆ ಅಂತಂದರೆ ಈ ಸಾಡೆ ಸಾತಿಯಲ್ಲಿಯೂ ಸಹ ನಿಮ್ಮ ರಾಶಿಯಲ್ಲೇ ಶನಿ ಇದ್ದಾನೆ ಎಂದಾಗ ಲಾಭಾಧಿಪತಿ ವ್ಯಯಾಧಿಪತಿಯಾದ ಶನಿ ನಿಮ್ಮ ರಾಶಿಯಲ್ಲಿದ್ದಾನೆ. ಬಹಳಷ್ಟು ಅಪವಾದಗಳನ್ನು ಎದುರಿಸ್ತಾ ಇದ್ದೀರಾ ನೀವು ಮೀನರಾಶಿಯವರು. ಸುಖ ಸುಮ್ಮನೆ ಜಗಳ ಮಾಡ್ತಾ ಇದ್ದಾರೆ ಜನ ನಿಮ್ಮ ಹತ್ರ. ನಿಮ್ಮದೇ ತಪ್ಪು. ನೀವು ಹೇಳ್ತಾ ಇದ್ದಾರೆ ನನ್ನ ತಪ್ಪಿಲ್ಲಪ್ಪ, ನಾನೇನು ಹೇಳಿಲ್ಲ, ನನ್ನದೇನು ತಪ್ಪಿಲ್ಲ ಇದರಲ್ಲಿ ಅಂತ. ಇಲ್ಲ, ನಿಮ್ಮದೇ ತಪ್ಪು, ನೀವೇ ತಪ್ಪು ಮಾತಾಡಿದ್ದೀರಾ ಅಂತ ಹೇಳ್ತಾ ಇದ್ದಾರೆ. ನೀವು ತುಂಬ ನೊಂದಿದ್ದೀರಾ ಒಳಗಡೆಯಿಂದ. ನಾನು ಮಾಡ್ದಿರೋ ತಪ್ಪು ನನ್ನ ಮೇಲೆ ಹೇಳ್ತಿದ್ರಲ್ಲ, ನಾನು ಏನು ಮಾಡಿದೆ ಇದರಲ್ಲಿ ಅಂಥೇಳಿ. ಅದರಿಂದ ಅಪವಾದಗಳಿಂದ ನೀವು ಹೊರಬರಬೇಕು. ಸಾಡೆ ಸಾತಿಯಲ್ಲೂ ಅಪವಾದಗಳಿಂದ ನೀವು ಹೊರಬರಬೇಕು ಅಂತಂದರೆ ಈ ಮೇ 16ನೇ ತಾರೀಕು ನಿಮಗೆ ತುಂಬ ಇಂಪಾರ್ಟೆಂಟ್ ದಿವಸ. ಅಷ್ಟೇ ಅಲ್ಲ, ಜನ್ಮ ಶನಿಯಿಂದಾಗಿ ಆರೋಗ್ಯ ಬಾಧೆ, ಸ್ವಲ್ಪ ಜಾಸ್ತಿ ವಯಸ್ಸಾಯಿತು ಅಂದರೆ ಬೇರೆ ಬೇರೆ ರೀತಿಯ ಸಮಸ್ಯೆಗಳು, ಸ್ವಲ್ಪ ಚಿಕ್ಕದ ವಯಸ್ಸು ಅಂದರೆ ಅದಕ್ಕೆ ಬೇರೆ ಬೇರೆ ರೀತಿಯ ಸಮಸ್ಯೆಗಳು, ಏನೇನೋ ಆರೋಗ್ಯ ಬಾಧೆಗಳು. ಡಾಕ್ಟ್ರ್ ಹತ್ರ ಅದು ಏನು ಅಂತಲೇ ಗೊತ್ತಾಗ್ತಾ ಇಲ್ಲ. ಅದಲ್ಲ ಇದಲ್ಲ ಅಂತಾರೆ, ಅದು ಯಾವುದ್ಯಾವುದೋ ಔಷಧಿ ಕೊಡ್ತಾರೆ, ಅದಕ್ಕೆ ಮತ್ತಿಂದ ಏನೋ ಒಂದು ಸೈಡ್ ಎಫೆಕ್ಟ್ ಆಗ್ತಾ ಇದೆ, ಸರಿಯಾದ ಡಾಕ್ಟ್ರ್ ಸಿಗ್ತಾ ಇಲ್ಲ, ಸರಿಯಾದ ಏನಾಗಿದೆ ಅಂತ ಸರಿಯಾಗಿ ಗೊತ್ತಾಗ್ತಾ ಇಲ್ಲ, ಔಷಧಿಗಳು ಸರಿಯಾಗಿ ಏನೇನೋ ಆಗ್ತಾ ಇದೆ, ನಿಮಗೆ ಕ್ಲಾರಿಟಿ ಇಲ್ಲ. ಕಾರಣ ಜನ್ಮ ಶನಿ. ನಿಮಗೆ ಸರಿಯಾದ ಡಾಕ್ಟ್ರು, ಸರಿಯಾದ ಮಾರ್ಗದರ್ಶನ, ಸರಿಯಾದ ಔಷಧೋಪಚಾರಗಳು ಸಿಕ್ಕು ಸರಿಯಾದ ರೀತಿಯಲ್ಲಿ ಔಷಧಿಗಳು ಕೆಲಸ ಮಾಡಿದರೆ ನಿಮಗೆ ಆರೋಗ್ಯ ಬಾಧೆನೇ ಇರ್ತಾ ಇರಲ್ಲ. ಬಟ್ ಜನ ಏನು ಹೇಳ್ತಿದ್ದಾರೆ, ನಾಟಕ ಮಾಡ್ತಾ ಇದ್ದೀರಾ ನೀವು ಅಂತ ಹೇಳ್ತಾ ಇದ್ದಾರೆ, ಸುಳ್ಳು ಹೇಳ್ತಾ ಇದ್ದೀರಾ ನೀವು ಅಂತ ಹೇಳ್ತಾ ಇದ್ದಾರೆ, ನಿಮಗೇನು ಆಗೇ ಇಲ್ಲ, ನೀವು ನಾಟಕ ಮಾಡ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ನಿಮಗೆ ಮತ್ತೆ ದುಃಖ ಆಗ್ತಾ ಇದೆ. ಅನುಭವಿಸ್ತಿರೋ ನಾನು ಸ್ವಾಮಿ, ನನಗೆ ಗೊತ್ತಾಗ್ತಾ ಇದೆ, ನಿಮ್ಗೆ ಹೇಳಿದ್ರೆ ಅರ್ಥ ಆಗ್ತಾ ಇಲ್ವಲ್ಲ ಅಂತ. ನಿಮ್ಮ ಕುಟುಂಬದವರೇ ಯಾರು ನಿಮ್ಮ ಮಾತು ನಂಬ್ತಾ ಇಲ್ಲ, ಹೊರಗಿನವ್ರು ಭಾಳ ದೂರದ ಕಥೆ ಆಗೋಯ್ತು. ಸೊ ಏನು ಮಾಡಬೇಕು? ಜನ್ಮ ಶನಿಯಿಂದಾಗಿ ನಿಮಗೆ ಈ ಥರ ಅಪವಾದಗಳು ಅಥವಾ ಕಷ್ಟ ಅನುಭವಿಸ್ತಾ ಇದ್ದೀರಾ. ಬಿಸ್ನೆಸ್ಸಲ್ಲಿ ಲಾಸ್ ಆಗ್ತಾ ಇದೆ, ಜಾಬಲ್ಲಿ ಏಳಿಗೆ ಸಿಗ್ತಾ ಇಲ್ಲ, ಮದುವೆ ವಿಚಾರ ಮಾತುಕತೆಗಳೆಲ್ಲ ದೂರ ಆಗ್ತಾ ಇದೆ. ಮದುವೆ ಆಗಿರ್ತಕ್ಕಂಥವ್ರಿಗೂ ಅಷ್ಟೇ ಗಂಡ ಹೆಂಡತಿ ನಡುವೆ ಜಗಳ ಮನಸ್ತಾಪಗಳಿಂದಾಗಿ ಸಿಕ್ಕಾಪಟ್ಟೆ ಸಮಸ್ಯೆಗಳು, ಬೇಸರ ಆಗ್ತಾ ಇದೆ, ದೂರ ಆಗ್ತಾ ಇದ್ದಾರೆ. ಫ್ರೆಂಡ್ಸ್ಗಳು ದೂರ ಆಗ್ತಾ ಇದ್ದಾರೆ, ಬಿಸ್ನೆಸ್ ಪಾರ್ಟ್ನರ್ಗಳು ದೂರ ಆಗ್ತಾ ಇದ್ದಾರೆ. ಸಹಾಯ ಮಾಡ್ತೀವಿ ಅಂದವ್ರು ಯಾರೂ ಸಹಾಯ ಮಾಡ್ತಾ ಇಲ್ಲ. ಸಂತಾನಕ್ಕೆ ಪ್ರಯತ್ನ ಮಾಡ್ತಿರೋರೆಲ್ಲ ಹಿನ್ನಡೆ ಆಗ್ತಾ ಇದೆ. ಮಾಡದೇ ಇರೋ ತಪ್ಪುಗಳು ನಿಮ್ಮ ತಲೆ ಮೇಲೆ, ಆಫೀಸಲ್ಲಿ ಎಲ್ಲ ತಪ್ಪು ನಿಮ್ಮ ಮೇಲೆ ಗೂಬೆ ಕೂರಿಸ್ತಾ ಇದ್ದಾರೆ. ನಿಮಗೆ ಗೊತ್ತೇ ಇಲ್ಲ, ಇಲ್ಲ ನಿಂದೇ ತಪ್ಪು, ನಿಮಗೆ ಸ್ಯಾಲ್ರಿ ಕಟ್, ನಿಮಗೆ ಇನ್ಕ್ರಿಮೆಂಟ್ ಕಟ್, ನಿನಗೆ ಟ್ರಾನ್ಸ್ಫರ್ ಮಾಡಿಬಿಡ್ತೀವಿ, ಹಂಗೆ ಹಿಂಗೆ ಇಲ್ದಿದ್ದಲ್ಲ. ಅದು ಸರ್ಕಾರಿ ಉದ್ಯೋಗದಲ್ಲಿರ್ತಕ್ಕಂಥ, ಅದರಲ್ಲೂ ವಿಶೇಷವಾಗಿ ಈ ಪೊಲೀಸೋ ಅಥವಾ ಈ ವಿಧಾನಸೌಧ, ಮಿನಿ ವಿಧಾನಸೌಧ, ಈ ಥರ ಸರ್ಕಾರಿ ಒಳಗಡೆ ಕಚೇರಿ ಒಳಗಡೆ ಕೂತ್ಕೊಂಡು ಕೆಲಸ ಮಾಡ್ತಿರೋರ್ಗಂತೂ ಮಾಡದೇ ಇರೋ ತಪ್ಪೆಲ್ಲ ಅವ್ರ ತಲೆ ಮೇಲೆ ಬಂದು ಎಲ್ಲ ನಿಮ್ಮ ಒಂಥರ ಏನಿದು, ನಾನು ತಪ್ಪು ಮಾಡಿದರೆ ಬೇಕಾದ್ರೆ ಹೊಡೆದ್ಬಿಡಿ ಪರವಾಗಿಲ್ಲ, ಮಾಡದೇ ಇರೋದನ್ನ ನನ್ನ ತಲೆಗೆ ಯಾಕೆ ಕಟ್ತಾ ಇದ್ದೀರಾ ಅನ್ನುವಂಥ ಟೆನ್ಷನ್ ಜಾಸ್ತಿ ಆಗಿದೆ. ಮೇಲಿಂದ ಆರೋಗ್ಯ ಸರಿಯಾಗಿ ಇದು ಮಾಡ್ತಾ ಇಲ್ಲ, ಮನೆಯಲ್ಲಿ ಯಾರೂ ಹೇಳಿದ ಮಾತು ಕೇಳ್ತಾ ಇಲ್ಲ, ನಿಮ್ಮ ಕಷ್ಟ ಯಾರಿಗೂ ಅರ್ಥ ಆಗ್ತಾ ಇಲ್ಲ. ಇದೆಲ್ಲ ಜನ್ಮ ಶನಿ ನಿಮಗೆ ಮಾಡಿಸ್ತಿದ್ದ ಜೊತೆಗೆ ನಿಮ್ಮಲ್ಲಿ ಆಲಸ್ಯ ಜಾಸ್ತಿ ಮಾಡ್ತಿದ್ದಾನೆ. ಮೀನರಾಶಿಯವರು ಪಾದರಸದ ಥರ ಎಲ್ಲ ಕಡೆ ಓಡಾಡ್ಕೊಂಡು ತುಂಬ ಲವಲವಿಕೆಯಿಂದ ಇದ್ದಂಥ ನೀವು ಆಗಲೇ 1.5 ವರ್ಷ ಆಯಿತು, ಹೊರಗೆಲ್ಲೂ ಹೋಗ್ತಾ ಇಲ್ಲ. ಎಂತೆಂಥ ದೇವಸ್ಥಾನಗಳಿಗೆ ಹೋಗ್ತಾ ಇದ್ರಿ ನೀವು, ಎಂತೆಂಥ ಪಾರ್ಟಿಗಳಿಗೆ, ಎಂತೆಂಥ ಕಡೆ ಹೋಗ್ತಾ ಇದ್ರಿ, ಎಲ್ಲೂ ಹೋಗ್ತಾ ಇಲ್ಲ. ಒಂಥರ ಕಟ್ಟಾಕೊಂಡಂಗೆ ಆಗಿದೆ ನಿಮಗೆ. ಕಾಲು ಮುರಿದು ಮನೇಲಿ ಕೂರಿಸಿದರೆ ಅನ್ನೋ ಥರ ಆಗೋಗಿದೆ ನಿಮ್ಮ ಪರಿಸ್ಥಿತಿ. ಎಲ್ಲಿಗೂ ಹೋಗೋಕ್ಕಾಗ್ತಾ ಇಲ್ಲ. ಆ ಥರ ನಿಮ್ಮನ್ನು ಕಟ್ಟಾಕಿರುವಂಥ ಸಾಡೆ ಸಾತಿಯಿಂದ ನೀವು ಹೊರಬರಬೇಕು ಅಂತಂದರೆ ಮೇ 16ನೇ ತಾರೀಕು ನಿಮಗೆ ಭಾಳ ಇಂಪಾರ್ಟೆಂಟ್. ಶನೇಶ್ಚರ ಜಯಂತಿ ಎಂದು ಯಾವ ಮೀನರಾಶಿಯವರು ಶನೇಶ್ಚರನ ಆರಾಧನೆ ಮಾಡ್ತಿರೋ ನಿಮಗೆ ಕಡ್ಡಾಯವಾಗಿ ಹೇಳ್ತೀನಿ, ಅದೇ ಕೀ. ಲಾಕ್ ಬಿದ್ದೋಗಿದೆಯಲ್ಲ, ಕೀ ಎಲ್ಲಿದೆ ಅಂದರೆ ಶನೇಶ್ವರ ಜಯಂತಿಯ ದಿವಸ ಇದೆ, ಶನೇಶ್ವರ ಆರಾಧನೆಯಿಂದ ಇದೆ. ನೀವು ಮಾಡಬೇಕು, ಇಲ್ಲ ನಿಮ್ಮ ಪರವಾಗಿ ನಾವು ಮಾಡಬೇಕು, ಎರಡೇ ಆಪ್ಷನ್ ಇರುವಂಥದ್ದು.
ನೀವೇ ಮಾಡ್ಕೊಳ್ತೀರಾ, ಅದ್ಭುತವಾದಂಥ ಪರಿಹಾರ ಹೇಳ್ತೀನಿ. ನೀವು ಆದರೆ ಪ್ರಯಾಣ ಮಾಡಬೇಕು ಅದಕ್ಕೆ. ತಿರುನೆಲ್ಲಾರ್, ತಮಿಳ್ನಾಡಲ್ಲಿ ತಿರುನೆಲ್ಲಾರ್ ಅಂತ ಇದೆ. 1 kg ಕರಿ ಎಳ್ಳು ಅಥವಾ 1 kg 2 kg ಕರಿ ಎಳ್ಳು, ಆಮೇಲೆ 2 kg 3 kg ಅಷ್ಟು ಎಳ್ಳೆಣ್ಣೆ, ಗಾಣದ ಎಳ್ಳೆಣ್ಣೆ ತಗೊಂಡು ಹೋಗ್ಬಿಡಿ ಅಲ್ಲಿಗೆ. 16ನೇ ತಾರೀಕು ಬೆಳಗ್ಗೆ ಅಲ್ಲಿ ಇರಬೇಕು ನೀವು. ಇದ್ದು ಅಲ್ಲಿ ನಳತೀರ್ಥ ಅಂತ ಇದೆ, ಅಲ್ಲಿ ಮೈಗೆಲ್ಲ ಎಳ್ಳೆಣ್ಣೆ ಹಚ್ಕೊಂಡು ನಳತೀರ್ಥದಲ್ಲಿ ಸ್ನಾನ ಮಾಡಿ ಗಣಪತಿಯ ದರ್ಶನ ಮಾಡಿ ಅಲ್ಲೊಂದು ದೃಷ್ಟಿ ತೆಂಗಿನಕಾಯಿ ನಿವಾಳಿಸ್ಕೊಂಡು ಹೊಡೆದಾಕ್ಸಿ ಮತ್ತೆ ದೇವಸ್ಥಾನದ ಒಳಗಡೆ ಹೋಗಿ ಫಸ್ಟ್ ಶನೇಶ್ವರ ದರ್ಶನ. ಅಲ್ಲಿ ಕರಿ ಎಳ್ಳೆಲ್ಲ ಕೊಟ್ಬಿಡಿ, ಅಲ್ಲಿ ಸ್ವಾಮಿಗೆ ಸಮರ್ಪಣೆ ಮಾಡಿಬಿಡಿ. ಎಳ್ಳೆಣ್ಣೆನೂ ಅಲ್ಲೇ ಸಮರ್ಪಣೆ ಮಾಡಿಬಿಡಿ ಸ್ವಾಮಿಗೆ. ಒಂದು ಸ್ವಲ್ಪ ತೆಗೆದಿಟ್ಕೊಂಡು ಮಿಕ್ಕಿದೆಲ್ಲ ಸಮರ್ಪಣೆ ಮಾಡಿ. ಸ್ವಲ್ಪ ಯಾಕೆ ತೆಗೆದಿಟ್ಕೊಳ್ಬೇಕು ಹೇಳ್ತೇನೆ ನಿಮಗೆ. ನಂತರ ಒಳಗಡೆ ಶನೇಶ್ವರ ದರ್ಶನ ಎಲ್ಲ ಆದಮೇಲೆ ಒಳಗಡೆ ಹೋಗಿ ದರ್ಭಾರಣ್ಯೇಶ್ವರ ಸ್ವಾಮಿ ಈಶ್ವರ ದರ್ಶನ ಮಾಡಿ, ಅಲ್ಲಿ ಅಮ್ಮನವರ ದರ್ಶನ ಮಾಡಿ. ಹೊರಗಡೆ ಬಂದ ತಕ್ಷಣ ಸ್ವಲ್ಪ ತೆಗೆದಿಟ್ಕೊಳ್ಳಿ ಅಂತ ಹೇಳಿದ್ನಲ್ಲ, ಒಂದು 8 ಮಣ್ಣಿನ ಹಣತೆ ಇಟ್ಕೊಂಡು ಬತ್ತಿ ಹಾಕಿ ಆ 8 ಎಳ್ಳೆಣ್ಣೆ ದೀಪ ಹಚ್ಚಿ, ಅಲ್ಲಿ ದೀಪ ಹಚ್ಚಿಬಿಟ್ಟು ಅಲ್ಲಿ ಇಟ್ಬಿಟ್ಟು ಕೂತ್ಕೊಳ್ಳಿ. ಅಲ್ಲಿ ಶನೇಶ್ವರ ಸ್ವಾಮಿ ಎಲ್ಲ ಅಂಗಳದಲ್ಲಿ ಕೂತ್ಕೊಂಡಲ್ಲಿ 3333 333 ಅಷ್ಟು ಬಾರಿ ಓಂ ಶಂ ಶನೇಶ್ವರಾಯ ನಮಃ, ಓಂ ಶಂ ಶನೇಶ್ವರಾಯ ನಮಃ ಒಂದು ಮಾಲೆ ಇಟ್ಕೊಂಬಿಡಿ, 108 ಮಾಲೆ ಜಪ ಮಾಡಿ. ಏನು ಆರಾಮಾಗಿ ಜಪ ಮಾಡಿ, ಬೆಳಗ್ಗಿನ ಮಧ್ಯಾಹ್ನದವರೆಗೂ ಟೈಮ್ ಇರ್ತದೆ. ಜಪ ಮಾಡಿಕೊಂಡು ನಂತರ ನೀವು ಹೊರಗಡೆ ಬಂದಮೇಲೆ ಆಹಾರ ಸೇವನೆ ಇತ್ಯಾದಿಗಳೇನೋ ಮಾಡಿ. ಬೆಳಗ್ಗೆ ಸ್ವಲ್ಪ ಏನಾದ್ರು ತಿಂದ್ಕೊಂಡು ಹೋಗಿರಿ. ಈ ಶುಗರು BP ಇರೋರು ಮಾಡೋಕ್ಕಾಗಲ್ಲ, ಆಮೇಲೆ ಯಾರು ಮಾಡ್ಬೋದು, ಮಧ್ಯದಲ್ಲಿ ಏನಾದ್ರು ಸ್ವಲ್ಪ ತಿನ್ಕೊಂಡಾರು ಮಾಡ್ಬೋದು. ಒಟ್ಟ ಮಾಡಿ ಆ ಜಾಗದಲ್ಲಿ ಕೂತ್ಕೊಂಡು ನೀವು ಅವತ್ತಿನ ದಿವಸ ಅಷ್ಟು ಜಪ ಮಾಡಿಬಿಟ್ರೆ ಪವರ್ಫುಲ್. ನಿಮಗೆ 7 ಜನ್ಮಶಮಿಯ ಸಮಸ್ಯೆಗಳೆಲ್ಲ ಪರಿಹಾರ ಆಗಿ ಪವರ್ಫುಲ್ ಆಗ್ತೀರಿ ನೀವು. ಇಲ್ಲ ಗುರುಳೇ ನನಗೆ ಭಾಷೆ ಬರಲ್ಲ, ತಮಿಳ್ನಾಡು ಗೊತ್ತಿಲ್ಲ, ಕರ್ಕೊಂಡು ಹೋಗೋರಿಲ್ಲ, ದುಡ್ಡಿಲ್ಲ, ಆಮೇಲೇನು ಟೈಮ್ ಇಲ್ಲ, ರಜೆ ಇಲ್ಲ, ಅಂಗಡೀಲಿ ಕೆಲಸ, ಬಿಸ್ನೆಸ್ಸು, ವ್ಯವಹಾರ, ಓಡಾಟ, ಅವತ್ತಾಗಲ್ಲ. ಬೇರೆ ದಿವಸ ಹೋಗ್ಬೋದಾ? ಇಲ್ಲ, ಅವತ್ತೇ ಹೋಗಬೇಕು. ಅವತ್ತು ಹೋಗೋಕ್ಕಾಗಲ್ಲ ನಿಮಗೆ ಅಂತಾದರೆ ಕಡ್ಡಾಯವಾಗಿ ನೀವು ನಿಮ್ಮ ಮನೆ ಹತ್ತಿರದಿರೋ ಯಾವ್ದಾದ್ರು ದೇವಸ್ಥಾನ, ಮನೆಯಲ್ಲೇ ಎಳ್ಳೆಣ್ಣೆ ಹಚ್ಕೊಂಡು ಮನೆ ಹತ್ತಿರ ಸ್ನಾನ ಮಾಡಿಕೊಂಡು ಮನೆ ಹತ್ತಿರ ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಗಿ ಅಲ್ಲೇ ಕೂತ್ಕೊಂಡವರು 3333 ಬಾರಿ ಓಂ ಶಂ ಶನೇಶ್ವರಾಯ ನಮಃ ಜಪ ಮಾಡಿ. ಬಟ್ ಅಷ್ಟು ಪವರ್ಫುಲ್ ಇರಲ್ಲ, ಬಟ್ ಏನೋ ಒಂದು ಸ್ವಲ್ಪ ಪವರ್ಫುಲ್ ಇರುತ್ತೆ. ಬಟ್ ಇದೆಲ್ಲ ಯಾವುದೂ ಅಲ್ಲ ಸ್ವಾಮಿ, ನೀವೇನೋ ಅಂದ್ರಲ್ಲ, ನೀವೇನೋ ಮಾಡ್ತೀವಿ ಅಂತೇಳಿ. ಎಸ್, ನಾವು ನಿಮಗೋಸ್ಕರ ಮಾಡಿ ಅದ್ಭುತವಾದ ಪವರ್ಫುಲ್ ಪ್ರಸಾದವನ್ನು ಕೊಡ್ತೇವೆ. ಇಡೀ ಜನ್ಮ ಶನಿ ಅಥವಾ 7.5 ಮುಗಿ ತನಕ ಬೇಕಾದ್ರೆ ನಿಮ್ಮ ಪ್ರಸಾದ ಧಾರಣೆ ಮಾಡ್ಕೊಳ್ಬೋದು. ಅಂಥ ಪವರ್ಫುಲ್ ಪ್ರಸಾದ ಕೊಡ್ತೇವೆ. ಅದ್ರ ಬಗ್ಗೆನೂ ನಿಮಗೆ ಹೇಳ್ತೀನಿ. ಮೇ 16ನೇ ತಾರೀಕು ಶನೇಶ್ವರ ಜಯಂತಿಯ ದಿವಸವೇ ಅಮಾವಾಸ್ಯೆಗೆ ನಮ್ಮ ಯಾಗಶಾಲೆಯಲ್ಲಿ ನಿಮಗೋಸ್ಕರ ಸಹಸ್ರ ಶನಿ ಶಾಂತಿ ಹೋಮ 1008 ಸಂಖ್ಯೆಯಲ್ಲಿ ಶನೇಶ್ವರನಿಗೆ ಮಹಾಶನಿ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಹಾಗೂ ಈ ಒಂದು ಹೋಮದಲ್ಲಿ ವಿಶೇಷವಾಗಿರತಕ್ಕಂತಹ ಒಂದು ಮಾಲೆಯನ್ನು ಅಭಿಮಂತ್ರಣ ಮಾಡಿ ನಿಮಗೆಲ್ಲರಿಗೂ ಸಹ ಈ ಮಾಲೆಯನ್ನು ಕಳಿಸ್ಕೊಡ್ತಾ ಇದ್ದೇವೆ. ಈ ಮಾಲೆಗೆ ವಿಶೇಷ ಏನು ಗೊತ್ತಾ? ಇದರಲ್ಲಿ ಒಂದು $ಅನ್ನು ಇಟ್ಟಿದ್ದೇವೆ. ಈ ಕುದುರೆಯ ಲಾಳ ನೋಡಿದಿರಲ್ಲ, ಅದೇ ಡಿಸೈನ್ನಲ್ಲಿ ಕೃಷ್ಣವೀಟಿಕಾ ರತ್ನ, ಕಪ್ಪು ರತ್ನವನ್ನು, ಶನಿಯ ಉಪರತ್ನ ಅದು. ಸೊ ಕೃಷ್ಣವೀಟಿಕಾ ರತ್ನವನ್ನು ಮಧ್ಯದಲ್ಲಿ ಇಟ್ಟೋದಕ್ಕೆ ಕುದುರೆಯ ಒಂದು ಲಾಳದ ಒಂದು ಆಕೃತಿಯಲ್ಲಿ ಒಂದು $, ಸಿದ್ಧಪಡಿಸಿದ್ದೇವೆ. ಇದ್ರ ಜೊತೆಗೆ ಕೃಷ್ಣ ಶಾಲ್ಮಲ ರತ್ನಗಳು ಅಂಥೇಳಿ, ಇದು ಅದ್ಭುತವಾಗಿರತಕ್ಕಂಥ ಪವರ್ಫುಲ್ ಆಗಿರ್ತಕ್ಕಂಥ ರತ್ನ. ಇದು ಕೃಷ್ಣ ಶಾಲ್ಮಲ ರತ್ನಗಳು ಅಂತ. ಎಷ್ಟು ಪವರ್ಫುಲ್ಲು ಅಂತಂದರೆ ಇದು ನಿಮ್ಗೆ ಸಿಕ್ಕಿದಾಗ ಗೊತ್ತಾಗುತ್ತೆ. ನಿಮ್ಮ ಯಾವ್ದಾದ್ರು ಬೆಳ್ಳಿ ಬಂಗಾರಕ್ಕೆ ಹಿಂಗೆ ಹಾಕಿ ಉಜ್ಜಿದ್ರೆ ತಿಂದು ಬಿಡ್ತದೋ ಆ ಲೆವೆಲ್ಗೆ ಇದು ಪವರ್ಫುಲ್ ಆಗಿರ್ತಕ್ಕಂಥದ್ದು. ಇಂಥ ಅದ್ಭುತವಾದ ಕೃಷ್ಣ ಶಾಲ್ಮಲ ರತ್ನಗಳ ಮಾಲೆ ಜೊತೆಗೆ ಕೃಷ್ಣವೀಟಿಕಾ ರತ್ನ, ಆ ಕುದುರೆ ಲಾಳ ಶನೇಶ್ವರನ ಒಂದು ಅನುಗ್ರಹಕ್ಕೋಸ್ಕರ ಆ ಒಂದು ರತ್ನ ಇರತಕ್ಕಂಥ ಈ $ಅನ್ನು ಶನೇಶ್ವರ ಜಯಂತಿಗೆ ದಿವಸ, ಅಮಾವಾಸ್ಯೆ ಮೇ 16 ಶನೇಶ್ವರ ಜಯಂತಿ ದಿವಸ ಸಹಸ್ರ ಶನಿ ಶಾಂತಿ ಹೋಮದಲ್ಲಿ ಎನರ್ಜೈಸ್ ಮಾಡಿ ನಾವು ಇದನ್ನು ನಿಮಗೆಲ್ಲರಿಗೂ ಸಹ ಸಂಕಲ್ಪ ಸೇವಾ ಪ್ರಸಾದವಾಗಿ ಕೊಡ್ತಾ ಇದ್ದೇವೆ. ಅದ್ರ ಜೊತೆಗೆ ವಿವಾಹ ನಿಧಾನ ಮಾಡಿದ್ರೆ ಶನಿ ಆದ್ದರಿಂದಾಗಿ ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡ್ತಿದ್ದೇವೆ. ಬೇಗ ಮದುವೆ ಆಗಲಿ, ದಾಂಪತ್ಯ ಸಮಸ್ಯೆಗಳ ಪರಿಹಾರ ಆಗಲಿ ಅಂತ. ಈ ಮಾಟ ಮಂತ್ರ, ಶತ್ರುಬಾಧೆ ಇತ್ಯಾದಿ ದೃಷ್ಟಿದೋಷಾದಿಗಳ ಪರಿಹಾರಕ್ಕೂ ಸಹ ನಾವು ಮಹಾಪ್ರತ್ಯಂಗಿರ ಹೋಮವನ್ನು ಮಾಡ್ತಾ ಇದ್ದೇವೆ. ಸೊ ಅದಕ್ಕೂ ಪರಿಹಾರವನ್ನು ಮಾಡ್ತಾ ಇದ್ದೇವೆ. ಜೊತೆಗೆ ನಿಮ್ಮ ಆರೋಗ್ಯ ಬಾಧೆಗಳು ಅದು ಪರಿಹಾರ ಆಗಬೇಕು ಅಂತ ಷಟ್ ಪ್ರಣವ ಮಹಾಮೃತ್ಯುಂಜಯ ಹೋಮವನ್ನು ಮಾಡ್ತಾ ಇದ್ದೇವೆ. ಗುರುದೋಷ ಪರಿಹಾರಕ್ಕೆ ಗುರು ಶಾಂತಿ ಹೋಮವನ್ನು, ಜೊತೆಗೆ ನವಗ್ರಹ ಶಾಂತಿ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಮುಖ್ಯವಾಗಿ ಶನೇಶ್ವರ ಜಯಂತಿ ಅವತ್ತು ಮತ್ತಿನ್ನು 1 ವರ್ಷ ತನಕ ಸಿಗಲ್ಲ. ಸೊ ಅದರಿಂದ ಶನಿವಾರ ಶನೇಶ್ವರ ಜಯಂತಿ ವೈಶಾಖ ಅಮಾವಾಸ್ಯೆ ಮೇ 16ನೇ ತಾರೀಕಂದು ನಾವು ಸಹಸ್ರ ಶನಿ ಶಾಂತಿ ಹೋಮವನ್ನು ಮಾಡಿ ಈ ವಿಶೇಷವಾಗಿರ್ತಕ್ಕಂಥ ಕೃಷ್ಣ ಶಾಲ್ಮಲ ರತ್ನಗಳ ಜೊತೆಗೆ ಕೃಷ್ಣವೀಟಿಕಾ ರತ್ನ ಇರತಕ್ಕಂಥ ಮಾಲೆ, $, ಎಲ್ಲದನ್ನೂ ಸಹ ನಿಮಗೆ ಕೊಡ್ತಾ ಇದ್ದು. ಪ್ರತಿಯೊಬ್ಬರೂ ಸಹ ಇದನ್ನು ಧಾರಣೆ ಮಾಡ್ಕೊಳ್ಳೋದು, ಪ್ರತಿಯೊಬ್ಬರೂ ಸಹ. ಸೊ ದಯವಿಟ್ಟು ಸ್ಕ್ರೀನಲ್ಲಿ ಕಾಣುವಂಥ ನಂಬರ್ ಏನಿದೆಯಲ್ಲ, ಆ ನಂಬರ್ಗಳಿಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ
ಬೇಗ 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 ವಾಟ್ಸಪ್ ಮಾಡ್ಕೊಳ್ಳಿ. ಅವತ್ತು ಶನೇಶ್ವರ ಜಯಂತಿ ಎಂದು ಬೆಳಗ್ಗೆ ಲೈವಲ್ಲಿ ನಿಮ್ಮ ಹೆಸರು ನಾನೇ ಸಂಕಲ್ಪ ಮಾಡ್ತೇನೆ. ನಿಮ್ಮ ಹೆಸರು ಲೈವಲ್ಲಿ ಸಂಕಲ್ಪ ಆಗೋದು ನೀವು ನೋಡ್ಕೊಳ್ಬಹುದು. ಎಲ್ಲ ಹೋಮಗಳನ್ನು ಸಹ ನೀವು ಲೈವಲ್ಲಿ ನೋಡಬಹುದು. ಸಂಕಲ್ಪ ಲೈವಲ್ಲಿ ನೋಡ್ಬೋದು, ಹೋಮಗಳ ಲೈವ್ ನೋಡ್ಬೋದು. ನಂತರ ನಾವು ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆಯ ಕುಂಕುಮ ಪ್ರಸಾದ ಸಹಿತ ವಿಶೇಷವಾದ ಈ ಕೃಷ್ಣವೀಟಿಕಾ ರತ್ನ ಸಹಿತ ಕೃಷ್ಣ ಶಾಲ್ಮಲಾ ರತ್ನಗಳ ಈ ಮಾಲೆಯನ್ನು ನಾವು ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತೇವೆ. ಈ ಶನೇಶ್ವರನ ಏನು ಮೀನರಾಶಿಯಲ್ಲಿ 1 ವರ್ಷಗಳ ಕಾಲ ಶನಿ ಇರ್ತಾನೆ, ನಂತರ ಮೇಷರಾಶಿಗೆ ಹೋಗ್ತಾನೆ. ಈ ಶನೇಶ್ವರ ಜಯಂತಿಯಂದು ನಿಮಗಿರುವ ಎಲ್ಲ ಶನಿ ಪೀಡೆಗಳು ಪರಿಹಾರವಾಗಿ ಶನೇಶ್ವರ ಅನುಗ್ರಹವಾಗಬೇಕು ಅಂತದ್ದೇ ನಮ್ಮದು ಸಂಕಲ್ಪವಾಗಿರ್ತದೆ. ಸ್ಕ್ರೀನಲ್ಲಿ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ದರೆ, ನಕ್ಷತ್ರ ಗೊತ್ತಿದ್ದರೆ, ರಾಶಿ ಗೊತ್ತಿದ್ದರೆ ಹಾಗೂ ನಿಮ್ಮ ವಿಳಾಸ, ಹೆಸರು ವಿಳಾಸ 2 ಇಂಪಾರ್ಟೆಂಟು. ಬೇಗ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಕಾಲ್ ಮಾಡಿ, ಕಾಲ್ ಅಟೆಂಡ್ ಮಾಡಿಲ್ವಾ ಟೆನ್ಷನ್ ಮಾಡ್ಕೊಂಬೇಡಿ, ವಾಟ್ಸಪ್ ಮಾಡಿ. ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ನಂಬರೆಲ್ಲ ಹೇಳ್ಬಿಟ್ಟು ಹಾಕ್ಬಿಟ್ಟು ನಮಗೆ ಕಾಲ್ ಮಾಡಿ ಅಂದರೆ ನಾವು ಯಾರಿಗೂ ಕಾಲ್ ಮಾಡಲ್ಲ. ಸೊ ದಯವಿಟ್ಟು ನೀವೇ ಕಾಲ್ ಮಾಡಬೇಕು, ನೀವೇ ವಾಟ್ಸಪ್ ಮಾಡಬೇಕು. ಸ್ಕ್ರೀನಲ್ಲಿ ಕಾಣುವಂಥ ನಂಬರ್ಗೆ ಬೇಗ ಬೇಗ ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ. ಯಾಕಂದರೆ ಟೈಮ್ ತುಂಬ ಲಿಮಿಟೆಡ್ ಆಗಿದೆ, ಜಾಸ್ತಿ ದಿನಗಳಿಲ್ಲ. ಎಷ್ಟು ಬೇಗ ಸಂಕಲ್ಪ ಸೇವೆ ಇದು ನಾವು ಎಷ್ಟು ಸ್ಟಾಕ್ ರೆಡಿ ಮಾಡಿದೀವೋ ಅಷ್ಟು ಸಂಕಲ್ಪ ಆದಮೇಲೆ ನಾವು ಅದನ್ನು ನಿಲ್ಲಿಸ್ತೇವೆ. ಸೊ ಅದರಿಂದಾಗಿ ಬೇಗ ಟೈಮ್ ಇಲ್ಲ, ಬೇಗ ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ. ಹಾಗೂ ಮಹಾಸಹಸ್ರ ಶನಿಶಾಂತಿ ಹೋಮದಲ್ಲಿ ಸಂಕಲ್ಪ ಸೇವೆಗೆ ಕೊಟ್ಕೊಳ್ಳಿ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಪ್ರತಿಯೊಬ್ಬರಿಗೂ ಈ ವಿಡಿಯೋ ರೀಚ್ ಆಗಬೇಕು. ಶನೇಶ್ವರ ಜಯಂತಿಯ ಈ ಒಂದು ಅದ್ಭುತವಾದ ದಿನದ ಬಗ್ಗೆ ಪ್ರತಿಯೊಬ್ಬರಿಗೂ ಗೊತ್ತಾಗಬೇಕು. ದಯವಿಟ್ಟು ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮು ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಿಬಿಡಿ. ವಿಶೇಷ ಪ್ರಶ್ನೆಗಳಿದ್ರೆ ಈಗಲೂ ಸಹ ಹೇಳ್ತೀನಿ, ಕಮೆಂಟ್ ಮಾಡಿ, ನಿಮ್ಮ ಕಮೆಂಟ್ಸ್ನೆಲ್ಲ ಓದ್ತಾ ಇರ್ತಾನೆ. ಅಥವಾ ನಮ್ಮ ಆಫೀಸ್ ನಂಬರ್ ಇರುತ್ತೆ, ಕಾಲ್ ಮಾಡಿ ಅಥವಾ ವಾಟ್ಸಪ್ ಮಾಡಿ, ನಮಗೆ ಖಂಡಿತವಾಗಿ ಒಳ್ಳೆಯದಾಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಈಗ ಮಂತ್ರವನ್ನು ಸಹ ಹೇಳ್ತಾನೆ, ಆ ಮಂತ್ರವನ್ನು ಸಹ ನಿಮಗೆ ಅನುಕೂಲ ಮಾಡಿಕೊಳ್ಳಿ. ಶನೇಶ್ವರ ಅನುಗ್ರಹವಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.